ಗೃಹ ಸಚಿವ ಜಿ ಪರಮೇಶ್ವರ್ ಪರ ದಲಿತ ಸಂಘಟನೆಗಳು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸಿಎಂ ಆಗುವಂತ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಮೇಲೆ ಇಡಿ ದಾಳಿ ನಡೆಸಿದ್ದಾರೆ. ಬಿಜೆಪಿ ಪ್ರೇರಿತ ದಾಳಿಗೆ ಕಾಂಗ್ರೆಸ್ ಕೂಡ ಕುಮ್ಮಕ್ಕು ನೀಡಿದೆ ಅನ್ನುವಂತ ಮಾತು. ಪರಮೇಶ್ವರ ಸಿಎಂ ಆಗ್ತಾರೆ ಅಂತ ತಿಳಿದು ಈ ದಾಳಿ ನಡೆದಿದೆ. ಇಡಿ ದಾಳಿ ವಿರುದ್ಧ ದಲಿತ ಸಂಘಟನೆಯ ಮುಖಂಡರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಆಕ್ರೋಶವನ್ನ ಹೊರಗಾಕಿದ್ದಾರೆ. 2013ರಲ್ಲಿ ಸಿಎಂ ಆಗುವಂತ ಟೈಮಲ್ಲಿ ಪರಮೇಶ್ವರ್ ಅವರನ್ನ ಸೋಲಿಸಿದ್ರು. ಈಗ ಸಿಎಂ ಆಗುವಂತ ಟೈಮಲ್ಲಿ ಮತ್ತೆ ಇಡಿ ದಾಳಿಯನ್ನ ಮಾಡಿಸಿದ್ದಾರೆ. ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿ ರಾಜಕೀಯ ಅಡಗಿದೆ. ಇದರ ಹಿಂದೆ ಪರಮೇಶ್ವರ ಪರ ನಾವು ನಿಲ್ತೇವೆ ಅನ್ನೋದಾಗಿ ದಲಿತ ಸಂಘಟನೆಗಳು ಈಗ ಘೋಷಣೆಯನ್ನ ಕೂಗ್ತಾ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಪರಮೇಶ್ವರ್ ಅವರ ವಿರುದ್ಧದ ಈ ಪಿತೂರಿ ನಡೆದಿರೋದು ಬಹಳ ಸ್ಪಷ್ಟ ಆಗಿದೆ ಅನ್ನೋದಾಗಿ ಎನ್ ಮೂರ್ತಿ, ಎಂ ವೆಂಕಟಸ್ವಾಮಿ ಅವರು ಸೇರಿ ಹಲವು ಮುಖಂಡರು ಈಗ ಸುದ್ದಿಗೋಷ್ಠಿ ನಡೆಸಿ ಈ ಬಗ್ಗೆ ಮಾತನಾಡಿದ್ದಾರೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಯನ್ನ ಖಂಡಿಸ್ತೀವಿ ಅನ್ನೋದಾಗಿ ಅದನ್ನ ಖಂಡಿಸ್ತಿದ್ದಾರೆ ಅವರೆಲ್ಲರೂ ಕೂಡ. ಜಿ ಪರಮೇಶ್ವರ್ ಅವರು ಈಗಾಗಲೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದೇ ಏಕೈಕ ಕಾರಣದಿಂದ ಅವ್ರನ್ನ ಕಣದಲ್ಲೇನೆ ಕಾಂಗ್ರೆಸ್ ಪಕ್ಷದಲ್ಲೇ ಅವರನ್ನ ಸೋಲಿಸಿದಂತಹ ವಿಚಾರವನ್ನ ಮಾಧ್ಯಮಗಳು ಈಗಾಗಲೇ ಅನೇಕ ಬೆಳಕನ್ನು ಚೆಲ್ಲಿದ್ದಾರೆ. ಎರಡನೇದಾಗಿ ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು. ನಾನು ತುಮಕೂರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಅದನ್ನ ಖಂಡನೆ ಮಾಡಿದೆ. ಈಗ ಅವ್ರ ಮೇಲೆ ಇಡಿ ದಾಳಿ ಆಗಿದೆ. ಯಾಕಂದ್ರೆ ಎರಡನೇದಾಗಿ ಈಗ ಅವ್ರು ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ. ಈ ಷಡ್ಯಂತ್ರ ಇಡೀ ಒಂದು ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಅಪಮಾನ ಮಾಡಿದಂತ ವಿಚಾರ. ದೇಶದಲ್ಲಿ 45 ಕೋಟಿ ಜನ ಇದ್ರೂ ಕೂಡ ಪರಿಶಿಷ್ಟ ಜಾತಿಯಲ್ಲಿ ಯಾರು ಕೂಡ ಮುಖ್ಯಮಂತ್ರಿ ಆಗಿಲ್ಲ. ಬಹಳ ಗಂಭೀರವಾಗಿ ಯೋಚನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ದಲಿತ ಸಂಘಟನೆಗಳ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಕೂಡ ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ದಾಳಿಯನ್ನ ಖಂಡಿಸೋದು ಅಷ್ಟೇ ಅಲ್ಲ, ಈ ದಾಳಿ ಮಾಡಿರೋದ್ರಿಂದ ದಲಿತ ಜನಾಂಗದ ಶಿಕ್ಷಣದ ಅಭಿವೃದ್ಧಿ ಮೇಲೆ ಬಹಳ ದೊಡ್ಡ ಅನ್ಯಾಯ ನಡೆದಿದೆ ಅಂತೇಳಿ ರಾಜ್ಯಪಾಲರಿಗೆ ನಾವೆಲ್ಲರೂ ಸೇರಿ ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ. ನಂತರ ದೆಹಲಿಗೆ ಹೋಗಿ ರಾಷ್ಟ್ರಪತಿಗೂ ಕೂಡ ನಾವು ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೀವಿ. ನಾವು ಅನ್ಕೊಂಡಿದ್ದೀರಿ, ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀರಿ, ಕಾಂಗ್ರೆಸ್ ನಮ್ಮ ಪರವಾಗಿದೆ, ನಮ್ಮನ್ನ ಉದ್ಧಾರ ಮಾಡ್ತಾರೆ ಅಂತ. ಮಲ್ಲಿಕಾರ್ಜುನ ಖರ್ಗೆ 2013ರಲ್ಲಿ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ಇನ್ನೇನು ಆಗ್ತಾರೆ ಅನ್ಕೊಂಡಿದ್ರೆ ಎಸ್.ಎಂ. ಕೃಷ್ಣ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ರು. ಮತ್ತೆ ಮೊನ್ನೆ ಏನಾಯ್ತು, 2013ರಲ್ಲಿ ಪರಮೇಶ್ವರ್ ಅವರು 7 ವರ್ಷ ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿದ್ರು. ಇನ್ನೇನು ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂದ ತಕ್ಷಣ ಸಿದ್ದರಾಮಯ್ಯ ತಗೊಂಡ್ಬಂದ್ರು. ಕಾಂಗ್ರೆಸ್ನವರೇ ಅಲ್ಲಿ ಒಬ್ಬ ಕ್ಯಾಂಡಿಡೇಟ್ನ ಹಾಕಿ ಅವ್ರಿಗೆ ದುಡ್ಡನ್ನ ಈಗ ಎಲ್ರಿಗೂ ಗೊತ್ತಿರೋದು ಕೊಟ್ಟು ಪರಮೇಶ್ವರ್ ಅವ್ರನ್ನ ಬೇಕು ಅಂತ ಸೋಲಿಸಿ ಮತ್ತೆ ಅವರು ಮುಖ್ಯಮಂತ್ರಿ ಆಗದಿದ್ದಂಗೆ ತಡೆದ್ರು. ಅಲ್ಲಿ ಖರ್ಗೆ ಅವ್ರನ್ನ ತಡೆದ್ರು, ಡೆಲ್ಲಿಗೆ ಹೋಗಪ್ಪ ಅಂದ್ರು. ಈಗ ಪರಮೇಶ್ವರ್ ಅವ್ರಿಗೆ ಕಾಂಗ್ರೆಸ್ನವರೇ ಇದನ್ನ ಪಿತೂರಿ ಮಾಡಿ ಇವತ್ತು ಅವ್ರು ಮುಖ್ಯಮಂತ್ರಿ ಆಗಬಾರ್ದು. ಏನಿನ್ನ ಸಿದ್ದರಾಮಯ್ಯನವರು ಡಿಸೆಂಬರ್ ಒಳಗಡೆ ತಮ್ಮ ಟರ್ಮ್ ಮುಗಿತದೆ, ಮುಂದೆ ಡಾಕ್ಟರ್ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದನ್ನ ಅರ್ಥಕೊಂಡಂತ ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥ ಖದೀಮರುಗಳು ಏನಿದ್ದಾರೆ